ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎನ್ ಟಿ ಪಿ ಸಿಯ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 21 ಅಕ್ಟೋಬರಿಂದ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 20/11/2025 ಒಳಗಡೆ ಸಲ್ಲಿಸಬೇಕಾಗತ್ತೆ. ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಏಜ್ ಲಿಮಿಟ್ನ ಬಂದು 18ರಿಂದ 33, OBC ಸೇಮ್ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ SC/ST ಕ್ಯಾಟಗರಿಯಿಂದ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾಗುತ್ತೆ. ಇಲ್ಲಿ ನೀವು ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ಈ ತರ ಹೋಮ್ ಪೇಜ್ನ ಓಪನ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ನೀವು CN 625 ಫಾರ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಗ್ರಾಜುಯೇಟ್ ಪೋಸ್ಟ್, ಅಂದ್ರೆ ಡಿಗ್ರಿ ಮೇಲೆ ಅಪ್ಲೈ ಮಾಡುವಂತ ಪೋಸ್ಟ್ ಇದು. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಡೋಂಟ್ ಹ್ಯಾವ್ ಆನ್ ಅಕೌಂಟ್ ಅಂತಿದೆ. ಇಲ್ಲಿ ನೀವು ಫಸ್ಟ್ ಟೈಮ್ ನೀವು ಏನಾದರೂ ಹೋದ ವರ್ಷದಲ್ಲಿ ಮತ್ತೆ ಅದರ ಹೋದ ವರ್ಷ, ಈ ವರ್ಷದಲ್ಲಿ ಮತ್ತೆ ಅದರ ಹೋದ ವರ್ಷದಲ್ಲಿ ಏನಾದರೂ ನೀವು RRBಗೆ ಅಪ್ಲಿಕೇಶನ್ ಹಾಕಿದ್ದಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಹಾಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡುವಂತ ಏನೂ ಅಗತ್ಯವಿಲ್ಲ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ 2024-25ರಲ್ಲಿ ಏನೋ ರಿಜಿಸ್ಟರ್ ಮಾಡಿದ್ರೆ ಮತ್ತೊಂದು ಸತಿ ನೀವು ರಿಜಿಸ್ಟರ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಓಕೆ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇಂಡಿಯಾನ ಯಾವುದು ಅಂತಂದು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ. ಮತ್ತೊಂದು ಸತಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮ್ನ ಟೈಪ್ ಮಾಡಬೇಕಾಗತ್ತೆ. ನೀವು ಚೇಂಜ್ ಮಾಡಿದ್ರಲ್ಲಿ ಇಲ್ಲಿ ಎಸ್ ಅಂತ ಚೇಂಜ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ ಮದುವೆ ಆಗಿ ಹೋಗಿದ್ರೆ ಅಥವಾ ನೀವೇನೋ ಚೇಂಜ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ಹೇಗಿದೆನೋ ಆ ಥರ ಟೈಪ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಹ್ಯಾವ್ ಯು ಚೇಂಜ್ಡ್ ನೇಮ್ ಏನಾದರೂ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಇದೆ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಬೇಕಾಗತ್ತೆ. ಮತ್ತೊಂದು ಸತಿ ಇಲ್ಲಿ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಬೇಕು. SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೇಗಿದೆನೋ ಅದೇ ಥರ. ಇಲ್ಲಿ ಜೆಂಡರ್ ಯಾವುದು, ಇಲ್ಲಿ ಮತ್ತೊಂದು ಸತಿ ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಾದರ್ಸ್ ನೇಮ್ ಏನಂತ ಟೈಪ್ ಮಾಡಬೇಕು. ಇಲ್ಲಿ ಮತ್ತೊಂದು ಸತಿ ಫಾದರ್ಸ್ ನೇಮ್ನ ಟೈಪ್ ಮಾಡಬೇಕು. ಮದರ್ಸ್ ನೇಮ್ನ ಟೈಪ್ ಮಾಡಬೇಕು. ಮತ್ತೊಂದು ಸತಿ ಮದರ್ಸ್ ನೇಮ್ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೇಗಿರುತ್ತೆ ಅದೇ ತರ ನಿಮ್ಮ ಇಮೇಲ್ ID ನ ಹಾಕಬೇಕು. ಜನರೇಟ್ ಇಮೇಲ್ OTP ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಇಮೇಲ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಇಮೇಲ್ಗೆ OTP ಆಗುತ್ತೆ, ವೆರಿಫೈ ಆಗ್ತಾಗುತ್ತೆ. ಮೊಬೈಲ್ ನಂಬರ್ ಹಾಕಬೇಕು. ಜನರೇಟ್ ಮೊಬೈಲ್ OTP ಅಂತ ಕೊಡಬೇಕು. ಇಲ್ಲಿ OTPನ ಹಾಕಬೇಕಾಗತ್ತೆ. OTP ಹಾಕಿದ ತಕ್ಷಣ ಮೊಬೈಲ್ ನಂಬರ್ ವೆರಿಫೈ ಆಗ್ತಾಗುತ್ತೆ. ಇಲ್ಲಿ ಪಾಸ್ವರ್ಡ್ನ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ನ ಇಲ್ಲೊಂದ್ಸತಿ ಕೊಟ್ಟು ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡೋಗುತ್ತೆ. ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಎಲ್ಲ ಕರೆಕ್ಟ್ ಇದ್ರೆ ಕ್ರಿಯೇಟ್ ಅಂತ ಕೊಟ್ರೆ ನಿಮ್ಮ ಏನಂತಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಬಂದು ಸೈನ್ ಇನ್ ಇಂಟು RRB ಅಕೌಂಟ್ ಅಂತಿದೆ. ಲಾಗಿನ್ ವಿತ್ ಆಧಾರ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ಜನರೇಟ್ ಆಧಾರ್ OTP, ನಿಮ್ಮ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಜನರೇಟ್ ಆಧಾರ್ OTP ಅಂತ ಕೊಟ್ಟರೆ ಇಲ್ಲಿ OTP ಬರುತ್ತೆ. ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ಥರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ನಿಮಗೆ ಏನಿಲ್ಲ ಈ ಥರ ಬಂದು ನೀವು ನೋಡಬೇಕಾಗತ್ತೆ. ಇಲ್ಲಿ ನೀವು 13 ಲ್ಯಾಂಗ್ವೇಜಸ್ಗಳಲ್ಲಿ ನಿಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ಬರಿಬೋದು. ಹಾಗೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ನೀವು ಎಕ್ಸಾಮ್ ಬರಿಬೋದು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ನಾನು ಗ್ರ್ಯಾಜುಯೇಟ್ ಮೇಲೆ ಅಪ್ಲೈ ಮಾಡೋದು ತೋರಿಸ್ತಿರೋದು. ಇಲ್ಲಿ ಹಾಗಾಗಿ ಏನಂತಂದ್ರೆ ಫಾರ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಅಂತಿದೆ. ಇಲ್ಲಿ ಗ್ರಾಜುಯೇಟ್ ಪೋಸ್ಟ್ ಅಂತಿದೆ. ಇಲ್ಲಿ ನೀವು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವ ಒಂದು RRBಗೆ ಅಪ್ಲೈ ಮಾಡ್ಬೇಕಂತ ಬಯಸ್ತಿದ್ದೀರಾ ನೀವೆಲ್ಲ ಅದನ್ನ ನಾನು ನೋಟಿಫಿಕೇಶನ್ ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ. ಆ ಐ ಬಟನ್ ಅಲ್ಲಿ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಬೇಕಂತ ನಿಮ್ಗೆಲ್ಲ ಗೊತ್ತಾಗುತ್ತೆ ಯಾವ್ಯಾವ ರೀಜನಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ. ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ RRB RC. ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ರೆಡ್ ಅಂಡ್ ಅಂಡರ್ಸ್ಟುಡ್ ದ CN ಅಂತ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ ನಾನು ಹೇಳ್ದಂಗೆ ನೀವು ನೀವು 2024-25ರಲ್ಲಿ ತುಂಬಿದ್ರೆ ಎಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಈ ತರ ಓಪನ್ ಮಾಡಿದಾಗ ನಿಮ್ಮ ಅದೇನೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನೇನು ತುಂಬಿರ್ತಿಲ್ಲ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನ್ಯಾಷನಾಲಿಟಿ ಯಾವುದು, ಡೇಟ್ ಆಫ್ ಬರ್ತ್ ಯಾವುದು, ಏಜ್ ಯಾವುದು, ತಾಯಿ ಹೆಸರು, ತಂದೆ ಹೆಸರು, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರು, ಜೆಂಡರ್ ಯಾವುದು, ಚೇಂಜ್ಡ್ ನೇಮ್ ಏನು, ಇಮೇಲ್ ಅಡ್ರೆಸ್ ಏನು, ಮೊಬೈಲ್ ನಂಬರ್ ಏನು,
ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡಿ. ರಿಲಿಜನ್ ಯಾವುದು ಅಂತ ಇದೊಂದು ಸೆಲೆಕ್ಟ್ ಮಾಡೋ ಬರುತ್ತೆ, ಇದನ್ನ ಒಂದು ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಮದರ್ ಟಂಗ್ ನ ಯಾವುದು ಅಂತಂದು ಮದರ್ ಟಂಗ್ ನಿಮ್ದು ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಯಾವುದು, ಕನ್ನಡದಲ್ಲಿ ಬರಿತೀರಿ ಅಂದ್ರೆ ಕನ್ನಡ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಶನ್, ನಿಮ್ಮ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಶನ್ ಇದ್ರೆ ನಿಮ್ಗೆ ಏನಾದ್ರು ಚುಕ್ಕೆ ಏನಾದ್ರು ನೆನಪಿತ್ತು, ಒಂದು ಚುಕ್ಕೆನೋ ಏನೋ ಒಂದು ವಿಸಿಬಲ್ ಮಾರ್ಕ್ ನೆನಪಿದ್ರೆ ಅದನ್ನ ಎಂಟ್ರಿ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲಿ ನಿಲ್ ಅಂತ ಕೊಡಿ. ನಿಲ್ ಅಂತ ಎಂಟ್ರಿ ಮಾಡಿ. ಇಲ್ಲೂ ಅಷ್ಟೇ, ಇಲ್ಲಿಲ್ಲ ಅಂತಂದ್ರೆ ಯಾವುದೇ ತರ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇಲ್ಲ ಅಂದ್ರೆ ಇಲ್ಲಿ ನಿಲ್ ಅಂತ ಕೊಡಿ. ಇಲ್ಲಿ ಕಮ್ಯುನಿಟಿ ಡೀಟೇಲ್ಸ್ ಬರ್ತಾ ಹೋಗುತ್ತೆ, ಇಲ್ಲಿ ಕಮ್ಯುನಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಜನರಲ್ ನೀವು SC ST ಕ್ಯಾಟಗರಿ ಬರುತ್ತೆ, ಯಾವ್ದು OBC ಬರುತ್ತೆ ಅಂತಂದು OBC ಹಾಕಿದ್ರೆ ಏನಂತಂದ್ರೆ ನಿಮ್ಮ ಡೀಟೇಲ್ಸ್ OBC NCL ಸರ್ಟಿಫಿಕೇಟ್ ಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿನ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ವರ್ಕ್ ಆಗೋದಿಲ್ಲ. ಸೆಂಟ್ರಲ್ ನ OBC ಸರ್ಟಿಫಿಕೇಟ್ ಬೇರೆ ತರ ಇರುತ್ತೆ. SC ಬಂದ್ರೆ ST ಬಂದ್ರೆ ಅದು ಯಾವುದು SC ST ಸರ್ಟಿಫಿಕೇಟ್ ನಮ್ಮ ಸ್ಟೇಟ್ ನ ಇನ್ಕಮ್ ಸರ್ಟಿಫಿಕೇಟ್ ನಡೀತಾ ಹೋಗುತ್ತೆ. ಇಲ್ಲಿ ಈ ತರ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕರ್ನಾಟಕ ಯಾವ್ದೋ ಒಂದು ಡಿಸ್ಟ್ರಿಕ್ಟ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನು, ಪರ್ಮನೆಂಟ್ ಅಡ್ರೆಸ್ ಏನು, ಇದೆಲ್ಲ ನೀವು ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಯಾವುದು, ಅಡ್ರೆಸ್ ಯಾವ್ದು, ಇದು ಎರಡು ಸೇಮ್ ಇತ್ತಂತಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು ಇಲ್ಲ ತುಂಬಿದೆ, ಇಲ್ಲಿ ಎರಡು ಸೇಮ್ ಇತ್ತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದನ್ನು ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಜಸ್ಟ್ ಏನಿಲ್ಲ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೀವು ಅದರ್ ಡೀಟೇಲ್ಸ್ ತುಂಬುವಂತ ಆಪ್ಷನ್ ಬರುತ್ತೆ. ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ತುಂಬ್ರಿ, ಇಲ್ಲ ಅಂತಂದ್ರೆ ನೋ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ PWD ಕ್ಯಾಂಡಿಡೇಟ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ನೆಲ್ಲ ತುಂಬಬೇಕಾದ್ರೆ ಡಿಸಬಿಲಿಟಿ ಕ್ಯಾಟಗರಿ ಯಾವುದು, ಡಿಸಬಿಲಿಟಿ, PWD ಸರ್ಟಿಫಿಕೇಟ್ ಯಾವ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ, UDID ನಂಬರ್ನ ಎಲ್ಲ ತುಂಬಬೇಕತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕತ್ತೆ. ಇಲ್ಲಿ ಈಸಿಯರ್ ರೈಟಿಂಗ್ ಎಬಿಲಿಟಿ ಎಫೆಕ್ಟೆಡ್ ಇನ್ ಟರ್ಮ್ಸ್ ಆಫ್, ಇಲ್ಲಿ ಸ್ಕ್ರೈಬ್ ಇದ್ರೆ ನೀವು ಇಲ್ಲಿ ಎಲ್ಲ ರಿಜಿಸ್ಟರ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ EBC ಸರ್ಟಿಫಿಕೇಟ್ ಇದೆನಾ, EBC ಡೀಟೇಲ್ಸ್ ಇದೆನಾ ಅಂತಂದು ಕೇಳ್ತಿದೆ, ಇಲ್ಲಿ ಇದ್ರೆ ತುಂಬ್ರಿ, ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡಿ. RUN ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೇಸ್ ನ ಎಂಪ್ಲಾಯ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ. ನೇಮ್ ಆಫ್ ಇಲ್ಲಿ ಎಂಪ್ಲಾಯ್ನ ರೈಲ್ವೆ ಇದ್ರೆ, ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಇಲ್ಲೆಲ್ಲ ಅದರ್ ದೆನ್ ರೈಲ್ವೆ ಬೇರೆ ಯಾವ್ದಾದ್ರು ಎಂಪ್ಲಾಯ್ ಇದ್ದೀರಾ ಅಂತ ಕೇಳ್ತಿದೆ. ನೀವು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ, ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಲ್ಲಿ ಏನೋ ಕೆಲಸ ಮಾಡ್ತಿದ್ದೀರಾ ಅಂತಂದು ಇಲ್ಲಿ ಇದ್ರೆ ತುಂಬಬೇಕಾಗತ್ತೆ, ಇಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ, ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರ್ನ, ಕನ್ಫರ್ಮ್ ರೀಫಂಡ್ ಬ್ಯಾಂಕ್ ಅಕೌಂಟ್ ನಂಬರ್ನ ತುಂಬಬೇಕಾಗತ್ತೆ. ಇಲ್ಲಿ IFSC ಕೋಡ್ನ, ಮತ್ತೊಂದು ಸತಿ ಬ್ಯಾಂಕ್ ನೇಮು, ಬ್ಯಾಂಕ್ ಅಡ್ರೆಸ್ನ ಇಲ್ಲೆಲ್ಲ ಆಟೋಮೆಟಿಕ್ ಆಗಿ ತುಂಬಿದ್ರೆ ನೀವೆಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಕನ್ಫರ್ಮ್ ಕೊಡ್ಬೇಕಾಗತ್ತೆ. ಇಲ್ಲಿ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಥರ್ಡ್ ಒನ್ ಫೀಲ್ಡ್ ಅಲ್ಲಿ ಬಂದ್ರೆ ನಿಮ್ಮ ಅದೇ ನಾನು ಹೇಳ್ದಂಗೆ ಡಿಗ್ರಿ ಮೇಲೆ ಅಂತಂದ್ರೆ ಇಲ್ಲಿ ಡಿಗ್ರಿ, ಇಲ್ಲಿ SSLC ಡೀಟೇಲ್ಸ್ ಎಲ್ಲ ಎಂಟ್ರಿ ಆಗಿದೆ. ಅದೇ ತರ PU ಡಿಗ್ರಿನ ಡೀಟೇಲ್ಸ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವೊಂದು ಡಿಸಿಪ್ಲಿನ್ ಅಲ್ಲಿ ನೀವು ಯಾವುದು ಬ್ಯಾಚುಲರ್ ಡಿಗ್ರಿ ಮಾಡಿದ್ದೀರಾ, ಅಥವಾ ಯಾವ ಕೋರ್ಸ್ ಮಾಡಿದ್ದೀರಾ, ಯಾವ ಒಂದು ಸ್ಟೇಟ್ ಅಲ್ಲಿ ಮಾಡಿದ್ದೀರಾ, ಡಿಸ್ಟ್ರಿಕ್ಟ್ ಯಾವುದು, ಯೂನಿವರ್ಸಿಟಿ ಯಾವುದು, ಡೇಟ್ ಆಫ್ ಪಾಸಿಂಗ್, ಪರ್ಸೆಂಟೇಜ್ ಎಷ್ಟು, ನಿಮಗೆ ಇಲ್ಲಿ ನಾನು ಹೇಳಂಗೆ ಇಲ್ಲೆಲ್ಲ ನಿಮ್ಮ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರಿ ಅಂದ್ರೆ ಕೆಲವೊಂದು ಕೋರ್ಸ್ಗಳಿಗೆ ನೀವು ಟೈಪಿಂಗ್ ಮಾಡಕ್ ಬರ್ಬೇಕಾದ್ರೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ. ಹಾಗಾಗಿ ನೀವು ನೋಟಿಫಿಕೇಶನ್ ವಿಡಿಯೋನ ನೋಡಿ ಅಪ್ಲೈ ಮಾಡ್ಕೊಂತ ಹೋಗಿ. ಇಲ್ಲಿ ನಿಮ್ಮ ಕಂಪ್ಯೂಟರ್ ಟೈಪಿಂಗ್ ಪ್ರೊಫೆಷನ್ಸಿ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ ಪೋಸ್ಟ್ ಅಂತ ಅದೇ ಆಟೋಮೆಟಿಕ್ ಆಗಿ ಸಾಲ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಡಿಗ್ರಿ ಎಲ್ಲ ಡೀಟೇಲ್ಸ್ ಇಲ್ಲಿ ಆ್ಯಡ್ ಕೊಡಬೇಕು, ನೆಕ್ಸ್ಟ್ ಕೊಡಬೇಕಾಗತ್ತೆ. ಈ ಎಜುಕೇಶನ್ ಪರ್ಸನಲ್ ಡೀಟೇಲ್ಸ್ನ, ಅದರ್ ಡೀಟೇಲ್ಸ್ನ, ಎಜುಕೇಶನ್ ಕ್ವಾಲಿಫಿಕೇಶನ್ ತುಂಬಿದಾಗ ಇಲ್ಲಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಲೈವ್ ಕ್ಯಾಪ್ಚರ್ನ ಮಾಡಬೇಕಾಗತ್ತೆ. ಇಲ್ಲಿ ಇಮೇಜ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಇಮೇಜ್ನ ಸ್ಕ್ಯಾನ್ ಮಾಡಿ. ಇಲ್ಲಿ ನೀವು ಯಾವ ಥರ ಫೋಟೋನ ತೆಗಿಬೇಕು ಅಂತಂದರೆ ಇಲ್ಲಿ ವೈಟ್ ಕ್ಲೋತಿಂಗ್ ಇರಬೇಕಾಗತ್ತೆ. ನಿಮ್ಮ ಮನೇಲಿ ಏನಾದರೂ ಸಪೋಸ್ ಏನಾದ್ರು ವೈಟ್ ಬಟ್ಟೆ ಇದ್ದರೆ ನೀವು ಅದ್ರ ಹಿಂದೆ ಸೆಲ್ಫಿ ಫೋಟೋನ ತಗೊಂಡ್ರೆ ಇಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ ಥರ ಫೋಟೋಗ್ರಾಫ್ ತೆಗಿಬೇಕಂತ ಹೇಳ್ತದೆ, ಅಲ್ಲಿ ವೈಟ್ ಕ್ಲೋತಿಂಗ್ ಇರಬೇಕಾಗತ್ತೆ. ಡಾರ್ಕ್ ಕಲರ್ಸ್, ವೈಟ್ಗೆ ವೈಟೇ ಡ್ರೆಸ್ ಹಾಕೊಂಡು ತೆಗಿಸ್ಬಾರ್ದು, ಡಾರ್ಕ್ ಡ್ರೆಸ್ನ ಹಾಕೊಂಡು ನೀವು ತೆಗೆಸ್ಕೋಬಹುದು. ಇಲ್ಲಿ ನೀವು ಏನಂತಂದ್ರೆ ಕರೆಕ್ಟಾಗಿ ಕಾಣ್ತಿರ್ಬೇಕು ಫೋಟೋನ. ಇಲ್ಲಿ ನಿಮ್ಮ ಐ ಲೆವೆಲ್ ಮೇಲೆ
ಇಲ್ಲಿ ನೀವು ಕರೆಕ್ಟಾಗಿ ಫೋಟೋ ಕ್ಯಾಪ್ಚರ್ ಮಾಡಿದ್ರಿ ಏನಂತಂದ್ರೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ರೀಕ್ಯಾಪ್ಚರ್ ಅಂತ ಬರ್ತಾ ಹೋಗುತ್ತೆ. ನೀವು ಇದನ್ನ ಏನಂತಂದ್ರೆ ಈ ಫೋಟೋನ ಇಲ್ಲಿ ಕಂಪ್ಯೂಟರ್ನಲ್ಲಿ ನೀವು ಅಪ್ಲಿಕೇಶನ್ ತುಂಬಿದರೆ ಆಮೇಲೆ ಮತ್ತೆ ಲಾಗೌಟ್ ಮಾಡಿ ಮತ್ತೆ ಮೊಬೈಲಲ್ಲಿ ಲಾಗಿನ್ ಆಗಿ ಮತ್ತೆ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು ನೀವು ಮೊಬೈಲಲ್ಲೇ. ಇಲ್ಲಿ ನೀವು ಕರೆಕ್ಟಾಗಿ ಕಾಣ್ತಿರ್ಬೇಕು ಮುಖ ಎಲ್ಲ, ಜಾಸ್ತಿ ದೂರನೂ ಇರಬಾರ್ದು ಜಾಸ್ತಿ ಹತ್ತಿರನೂ ಇರಬಾರ್ದು, ಆ ಫೇಸ್ ಕಾಣಂಗಿರ್ಬೇಕಾಗತ್ತೆ. ಕ್ಯಾಪ್ ಹಾಕೋಬಾರ್ದು, ಮಾಸ್ಕು ಯಾವುದೇ ತರ ಗ್ಲಾಸ್ ಹಾಕೊಂಡು ಫೋಟೋನ ಕ್ಯಾಪ್ಚರ್ ಮಾಡಬಾರ್ದು. ಇಲ್ಲಿ ನೀವು ಅಲ್ಲಿ ಏನಂತಂದ್ರೆ ನಿಮ್ಮ ಫೋಟೋ ಏನಂತಂದ್ರೆ ಇಲ್ಲಿಯೂ ಅಲ್ಲಿಯೂ ಸೇಮ್ ಇರಬೇಕಾಗತ್ತೆ. ಕರೆಕ್ಟಾಗಿ ಇಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಮತ್ತೆ ಅಲ್ಲಿ ತೆಗೆದಿರ್ತಕ್ಕಂಥ ನಿಮ್ಮ ಎಕ್ಸಾಮ್ನಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಏನಂತಂದ್ರೆ ಮ್ಯಾಚ್ ಆಗಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆ. ಇಲ್ಲಿ ನಿಮ್ಮ ಹತ್ರ ನಿಮ್ಮ ಕಂಪ್ಯೂಟರ್ನಲ್ಲಿ ಏನಾದರೂ ವೆಬ್ ಕ್ಯಾಮ್ರಾ ಇತ್ತಂದ್ರೆ ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮೊಬೈಲ್ನಲ್ಲಿ ಬೇಕಾದ್ರೆ ಇದನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೆಂಟ್ನ ಸಿಗ್ನೇಚರ್ನ ಯಾವೊಂದು ಇದರಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸಿಗ್ನೇಚರ್ನ ಬಹಳಷ್ಟು ಜನ ಏನಂತಂದ್ರೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಏನಂತಂದ್ರೆ ಸಿಗ್ನೇಚರ್ ಬ್ಲರ್ ಆಗ್ತಾ ಹೋಗುತ್ತೆ. ಸಿಗ್ನೇಚರ್ ಬ್ಲರ್ ಆದ್ರೆ ಕಾಣಲಿಲ್ಲ ಅಂತಂದ್ರೆ ಏನಂತಂದ್ರೆ ಇಲ್ಲಿ ನಿಮಗೆ ಎಕ್ಸಾಮಿಗೆ ಅಲೋ ಮಾಡೋದಿಲ್ಲ. ಮತ್ತೇನಂತಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಸಿಗ್ನೇಚರ್ ಇರಬಾರ್ದು. ಇಲ್ಲಿ ಸಿಗ್ನೇಚರ್ನ ವೈಟ್ ಪೇಪರ್ ಅಲ್ಲಿ ಇರಬೇಕಾಗತ್ತೆ. 50 mm ಇಂಟು 20 mm ಅಲ್ಲಿ ಬಾಕ್ಸ್ ಒಳಗಡೆ ಇರಬೇಕಾಗತ್ತೆ. ರನ್ನಿಂಗ್ ಲೆಟರ್ಸ್ ಅಲ್ಲಿ ಇರಬೇಕಾಗತ್ತೆ, ಬ್ಲಾಕ್ ಲೆಟರ್ಸ್ ಅಲ್ಲಿ ಇರಬಾರ್ದು. ಜೆಪಿಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ. ಜೆಪಿಜಿ ಅಥವಾ ಜೆಪಿಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ. 30 KB ಇಂದ 49 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನಿಮ್ದೇ ಸೈನ್ ಆಗಿರ್ಬೇಕು, ಬೇರೆ ಯಾವುದೇ ಯಾರ್ದು ಬೇರೆ ಸೈನ್ ಅಪ್ಲೋಡ್ ಮಾಡಬಾರ್ದು. ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಇಲ್ಲಿ ಐ ಹ್ಯಾವ್ ಅಪ್ಲೋಡೆಡ್ ಮೈ ಸಿಗ್ನೇಚರ್ ಆಸ್ ಪರ್ ದ ನೋಟಿಫಿಕೇಶನ್ ಮೆನ್ಷನ್ಡ್ ಅಂತಂದು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಒಂದು ಏನಂತಂದ್ರೆ ಈ ಪ್ರೊಫೈಲ್ ಡಾಕ್ಯುಮೆಂಟ್ಸ್ನ ಅಂದ್ರೆ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಪ್ರಿಫರೆನ್ಸ್ ಯಾವ ಒಂದು ನಾನು ಹೇಳ್ದಂಗೆ ಇದು ಬೆಂಗಳೂರು ರೀಜನಿಗೆ ಸೆಲೆಕ್ಟ್ ಮಾಡಿರೋದು. ಈ ಬೆಂಗಳೂರು ರೀಜನಿಗೆ ಸೆಲೆಕ್ಟ್ ಮಾಡಿದ್ರೆ ಯಾವ ಒಂದು ಪೋಸ್ಟ್ ಅಪ್ಲೈ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕೊಡಬೇಕಾಗತ್ತೆ. ಅಲ್ಲಿ ನಿಮಗೆ ಯಾವೊಂದು ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ, ಯಾವೊಂದು ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಅಂತ ಎಲ್ಲ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಪ್ರಿವ್ಯೂ ಎಲ್ಲ ನೋಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನೀವೇನಂತಂದ್ರೆ ನಿಮಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಏನಾದರೂ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಟ್ಟು ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಸಬ್ಮಿಟ್ ಆಯ್ತು ಅಂತಂದ್ರೆ ಸಬ್ಮಿಟ್ ಕೊಟ್ಟರೆ ಪೇಮೆಂಟ್ ಮಾಡಲಾರ್ದೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.